ಹಾಯ್ ಫ್ರೆಂಡ್ಸ್, ನಮಸ್ತೆ. ಇವತ್ತಿನ ಯಜಮಾನ ಸೀರಿಯಲ್ ಅಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸೊ ಅದಕ್ಕೂ ಮುಂಚೆ ಇನ್ನು ಈ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ. ಮೊದಲಿಗೆ ನೋಡೋದಾದ್ರೆ ರಾಘು ಗಾತರ ಆಗಿರೋದನ್ನ ನೋಡಿ ಅನಿತಾ ತುಂಬಾನೇ ಶಾಕ್ ಆಗಿರ್ತಾಳೆ. ಹಾಗೆ ಎಲ್ರು ಶಾಕ್ ಅಲ್ಲೇ ರಾಘುನ ನೋಡ್ತಾ ಇರ್ತಾರೆ. ಆಗ ರಾಮಾಚಾರಿ ಪಾಪ ಯಾರ್ಯಾರ ಹಣೆ ಬರದಲ್ಲಿ ಏನೇನ್ ಇರುತ್ತೋ ಏನೋ, ಪಾಪ ಅನಿತನ್ಗೆ ಈ ಸ್ಥಿತಿ ಬರಬಾರ್ದಿತ್ತು. ಎಷ್ಟು ತುಂಬಾ ಆಸೆಯಿಂದ ಓಡಾಡ್ತಾ ಇದ್ಲು ರಾಘು ಕೈಲಿ ನಾನು ತಾಳಿ ಕಟ್ಸ್ಕೋಬೇಕು ಅಂತ. ಆದ್ರೆ ಇವತ್ ನೋಡಿದ್ರಾ, ನಿಂತ್ಕೊಳಕ್ ಆಗದೆ ಇರೋ ಪರಿಸ್ಥಿತಿ ಇದ್ರು ಕೂಡ ಅನಿತಾ ಅವನನ್ನೇ ಮದುವೆ ಮಾಡ್ಕೋತೀನಿ ಅಂತ ನಿಂತ್ಕೊಂಡಿದ್ದಾಳೆ. ಗ್ರೇಟ್ ಅಂತ ಅನ್ಕೊಂಡು ಮದುವೆ ಮಾಡಿಸ್ತಾ ಇರ್ತಾನೆ. ಆಗ ಅನಿತಾ ಯಾವುದೇ ಪ್ರತಿಕ್ರಿಯೆ ಮಾಡದೆ ಸುಮ್ನೆ ಕೂತಿರ್ತಾಳೆ. ಆಗ ರಾಮಾಚಾರಿ ರಾಘು ಅಂತೂ ಕೆಳಗ್ ಬಂದು ಕೂತ್ಕೊಳ್ಳಲ್ಲ ಅಂದ್ಮೇಲೆ ಅನಿತನ್ಗೆ ಒಂದು ಚೇರ್ ಹಾಕ್ಬಿಡಿ, ಅವಳು ಅಲ್ಲಿ ಹೋಗಿ ಕೂತ್ಕೊಳ್ಳಿ, ಆಮೇಲೆ ಎಲ್ಲ ಶಾಸ್ತ್ರನ ಮಾಡೋಣ ಅಂತ ಒಂದ್ ಚೇರ್ನ ಹಾಕಿ ರಾಘು ಪಕ್ಕಕ್ಕೆ ಅನಿತನ್ನ ಕೂಡಿಸ್ತಾರೆ. ಆಗ ಅನಿತನಮ್ಮ, ಏನಾಯ್ತು ಅನಿತಾ, ಏನಾಯ್ತು, ಯಾಕೆ ಈ ತರ ಕೂತಿದ್ಯಾ, ಏನಾದ್ರು ಮಾತಾಡೆ ಅಂತ ಹೇಳ್ತಾ ಇರುವಾಗ ಅನಿತಾ ಯಾವುದೇ ಪ್ರತಿಕ್ರಿಯೆ ಮಾಡೋದೇ ಇಲ್ಲ. ಆಗ ರಾಮಾಚಾರಿ, ಯಾಕೆ ತಲೆ ಕೆಡಿಸ್ಕೊತೀರಾ, ಅವ್ರಿಗೆ ಏನಾಗಿಲ್ಲ, ರಾಘುಗೆ ಈ ತರ ಆಯ್ತು ಅಲ್ಲ ಅಂತ ಸ್ವಲ್ಪ ಬೇಜಾರಲ್ಲಿದ್ದಾರೆ ಅಷ್ಟೇ, ಸ್ವಲ್ಪ ಹೊತ್ತು ಎಲ್ಲಾ ಸರಿ ಹೋಗುತ್ತೆ ಅಂತ ಹೇಳ್ತಾ ಇರುವಾಗ ಪಲ್ಲವಿ, ಅನಿತಾ ಅನಿತಾ ನೀನು ಅನ್ಕೊಂಡಿರೋ ತರ ಅಣ್ಣ ಕರೆಕ್ಟ್ ಟೈಮಿಗೆ ಛತ್ರಕ್ಕೆ ಬಂದೇ ಬಿಟ್ಟ ನೋಡು, ನಮ್ಮಣ್ಣ ಯಾವತ್ತು ಕೊಟ್ಟ ಮಾತನ್ನ ಮೀರಲ್ಲ ಗೊತ್ತಾ ಅಂತ ಅನ್ಕೊಂಡು ಮಾತಾಡ್ತಾ ಇರ್ತಾಳೆ. ಈ ಕಡೆ ಸಂಪತ್ ಕುಮಾರು ಹಾಲಲ್ಲಿ ಕೂತ್ಕೊಂಡಿರ್ತಾನೆ. ಆಗ ಸಡನ್ಲಿ ಅಲ್ಲಿಗೆ ರಾಯ್ ಬಂದು, ಯಜಮಾನ್ರೇ ನಿಮ್ಗೊಂದು ವಿಷಯ ಗೊತ್ತಾ, ಪಾಪ ರಾಘು ಸಾರ್ಗೆ ಆಕ್ಸಿಡೆಂಟ್ ಆಗ್ಬಿಡುತ್ತಂತೆ, ಎರಡೂ ಕಾಲು ಸ್ವಾಧೀನನೇ ಇಲ್ಲಂತೆ, ಅಷ್ಟಾದ್ರೂ ಅವ್ರು ಮದುವೆ ಮಾಡ್ಕೋತೀನಿ ಅಂತ ಛತ್ರ ಕಡೆ ಹೋದ್ರಂತೆ. ಅಯ್ಯೋ, ನನ್ಗಂತೂ ಕೇಳಿ ತುಂಬಾನೇ ಭಯ ಆಗ್ಬಿಡ್ತು. ಆ ದೇವ್ರು ನಮ್ ಝಾನ್ಸಿ ಮೇಡಮ್ ಅವ್ರ ಜೀವನನ ಹಾಳು ಮಾಡೋದ್ರಿಂದ ತಪ್ಪಿಸ್ಬಿಟ್ಟ. ಯಾಕಂದ್ರೆ ನೋಡಿದ್ರಾ, ರಾಘು ಸರ್ ಜೊತೆಗಿದ್ರೆ ಝಾನ್ಸಿ ಮೇಡಮ್ ಅವ್ರ ಪರಿಸ್ಥಿತಿ ಯಾವ ತರ ಆಗ್ತಿತ್ತು, ಜೀವನ ಪರ್ಯಂತ ರಾಘು ಸರ್ ಸೇವೆನೇ ಮಾಡ್ಕೊಂಡಿರ್ಬೇಕಿತ್ತು, ದೇವ್ರು ಎಲ್ಲ ಒಳ್ಳೇದೇ ಮಾಡ್ದ ಅಂತ ಹೇಳ್ತಾನೆ. ಆಗ ಸಂಪತ್ ಕುಮಾರು, ಏಯ್ ದಡ್ಡ, ಏನೋ ಮಾತಾಡ್ತಾ ಇದೀಯಾ, ಆ ತರ ಎಲ್ಲ ಮಾತಾಡಬಾರ್ದು, ಗಂಡ ಹೆಂಡತಿ ಅಂದ್ಮೇಲೆ ಸಾಯೋ ತನಕ ಜೊತೆಗಿರ್ಬೇಕು, ಕಷ್ಟ ಬರ್ಲಿ ಸುಖ ಬರ್ಲಿ ಹೆದರ್ಕೊಂಡು ಓಡೋಗೋದಲ್ಲ ಜೀವನ, ಜೊತೆಗಿರೋದೇ ಜೀವನ. ಈ ತರ ಎಲ್ಲ ಹುಚ್ಚುಚ್ಚುರ್ ಮಾತಾಡೋದನ್ನ ಫಸ್ಟ್ ನಿಲ್ಸು. ಈ ತರ ಓಡ್ ಬಂದು ಯಾವ್ಯಾವ್ದೋ ವಿಷಯನ ನನ್ ಮುಂದೆ ಹೇಳಕ್ ಹೋಗ್ಬೇಡ. ರಾಘು ತುಂಬಾನೇ ಒಳ್ಳೆಯವನು, ಅವ್ನ್ಗ್ ಒಳ್ಳೇದಾಗ್ಲಿ, ಸರಿ ಹೋಗು, ಇನ್ ಮುಂದೆ ಬಂದು ಈ ತರ ಮಾತಾಡೋಕ್ ಹೋಗ್ಬೇಡ ಅಂತ ರಾಯನ ಬೈತಾನೆ. ಈ ಕಡೆ ರಾಮಾಚಾರಿ ಮದುವೆನ ಮಾಡಿಸ್ತಾ ಇರ್ತಾನೆ. ಇಷ್ಟೆಲ್ಲ ಆದ್ರೂ ಅನಿತಾ ಒಂದ್ ಮಾತನ್ನು ಮಾತಾಡದೆ ಸುಮ್ನೆ ಕೂತಿರ್ತಾಳೆ. ಎಲ್ರು ಅವಳನ್ನ ನೋಡಿ ಶಾಕ್ ಆಗಿರ್ತಾರೆ. ಅನಿತನ್ನ ಫೋರ್ಸ್ಫುಲಿ ಆಗಿ ಚೇರ್ ಮೇಲೆ ಕೂಡಿಸ್ತಾರೆ. ಚೇರ್ ಮೇಲೆ ಕೂಡೋಕುನು ಒಲ್ಲದ ಮನಸ್ಸಲ್ಲಿ ಅನಿತಾ ಕೂಡ್ತಾಳೆ. ಆಗ ಎಲ್ರು, ಸರಿ ಸರಿ ಹಾಗಿದ್ರೆ ಇನ್ಮೇಲೆ ಕಾರ್ಯನ ಮುಂದುವರ್ಸೋಣ, ಸರಿ ರಾಘು ಅವರೇ ಹಾರನ ಬದಲಾಯಿಸ್ಕೊಳ್ಳಿ ಅಂತ ಹಾರನ ಇಬ್ಬರ ಕೈಲಿ ಒಂದೊಂದೇ ಕೊಡ್ತಾ ಹೋಗ್ತಾರೆ. ಆದ್ರೆ ಅನಿತಾ ಯಾವುದೇ ಕಾರಣಕ್ಕೂ ಹಾರನ ಕೈಲಿ ಹಿಡಿಯೋಕೆ ಹೋಗಲ್ಲ. ಹಾಗೂ ಹೀಗೂ ಮಾಡಿ ಪಲ್ಲವಿನೇ ಹಾರನ ಕೈ ಕೊಡ್ತಾಳೆ. ಆಗ ರಾಘು ಫಸ್ಟ್ಗೆ ಹಾರನ ಹಾಕ್ತಾನೆ. ಆದ್ರೆ ಯಾವ್ದು ಕಾರಣಕ್ಕೂ ಅನಿತಾ ಹಾರನ ಹಾಕೋದೇ ಇಲ್ಲ, ಸುಮ್ನೆ ಕೂತಿರ್ತಾಳೆ. ಆಗ ಫೋರ್ಸ್ಫುಲಿ ಪಲ್ಲವಿನೇ ಹಾರನ ಹಾಕಿಸ್ತಾಳೆ. ಯಾಕಂದ್ರೆ ಅನಿತನ್ಗೆ ಮದ್ವೆ ಇಷ್ಟಾನೇ ಇರೋದಿಲ್ಲ. ಆಗ ರಾಮಾಚಾರಿ, ಪಾಪ ಅನಿತಾ ಹೋಗಿ ಇದೇ ಟೈಮಿಗೆ ಇದೇ ಮುಹೂರ್ತಕ್ಕೆ ಮದ್ವೆ ಆಗ್ಬೇಕು ಅಂತ ತುಂಬಾನೇ ಇಷ್ಟ ಇತ್ತು, ಈ ಆಸೆನಾದ್ರೂ ಅವ್ರದ್ದು ನಾನು ನೆರವೇರಿಸ್ತೀನಿ, ರಾಘು ತಾಳಿ ಕಟ್ಟಿ ಅಂತ ಹೇಳ್ತಾನೆ. ಇನ್ನೇನ್ ರಾಘು ತಾಳಿ ಕಟ್ಬೇಕು ಅನ್ನೋ ಅಷ್ಟರಲ್ಲಿ ತಾಳಿನ ತಡೆ ಹಿಡಿದ್ಬಿಡ್ತಾಳೆ ಅನಿತಾ. ಎಲ್ರು ಶಾಕ್ ಆಗ್ತಾರೆ, ಏನಪ್ಪಾ ಇದು, ಏನ್ ನಡೀತಾ ಇದೆ ಅಂತ. ಆದ್ರೆ ಅನಿತಾ ಏನು ಮಾತಾಡದೆ ತಾಳಿಗೆ ಕೈ ಅಡ್ಡಾನೇ ಹಿಡ್ಕೊಂಡಿರ್ತಾಳೆ. ಆಗ ಎಲ್ರು, ಏನಾಯ್ತಮ್ಮ, ಯಾಕೆ ಈ ತರ ಮಾಡ್ತಾ ಇದೀಯಾ, ಏನಾಯ್ತು ಅಂತ ಕೇಳ್ತಾನೆ ಇರ್ತಾರೆ. ಆಗ ಪಲ್ಲವಿ, ಏನನಿತಾ ಏನಾಯ್ತು, ತಾಳಿ ಕಟ್ಸ್ಕೋ, ತಾಳಿ ಕಟ್ಸ್ಕೋ, ಇದು ನಿನ್ ಇಷ್ಟ ಅಲ್ವಾ, ನಿನ್ನ ಆಸೆ ಅಲ್ವಾ, ನೋಡಿದ್ಯಾ ಅಣ್ಣ ನಿನಗೋಸ್ಕರ ಎಷ್ಟು ದೊಡ್ಡ ತ್ಯಾಗ ಮಾಡಿದ್ದಾನೆ, ಅಂದ್ಮೇಲೆ ಈ ಮದ್ವೆ ನೀನ್ ಆಗ್ಲೇಬೇಕಲ್ವಾ, ಕಟ್ಟಿಸ್ಕೋ ಕಟ್ಟಿಸ್ಕೋ ಅಂದಾಗ ನೋ ಅಂತ ಜೋರಾಗಿ ಕಿರ್ಚಿ ಎದ್ ನಿಂತ್ಕೋತಾಳೆ. ಈ ಕಡೆ ರಾಮಾಚಾರಿ ಮನೆಯಲ್ಲಿ ಝಾನ್ಸಿ ತುಂಬಾನೇ ಬೇಜಾರಲ್ಲಿ ಕೂತಿರ್ತಾಳೆ. ಗಂಡನ ಮದುವೆ ಬೇರೆ ಇರುತ್ತಲ್ವಾ, ಯಾವ ಹೆಂಡತಿಗೆ ಬೇಜಾರಾಗಲ್ಲ ಹೇಳಿ. ಸೊ ಅದಕ್ಕೋಸ್ಕರ ಸುಮ್ನೆ ಏನು ಮಾತಾಡದೆ ಬೇಜಾರಲ್ಲಿ ಕೂತಿರ್ತಾಳೆ. ಆಗ ಚಾರು, ಯಾಕೆ ಝಾನ್ಸಿ ಸಪ್ಪಗಿದ್ಯಾ, ಅಂದ್ರೆ ರಾಘುನ ನೀನ್ ಮನಸ್ಸಿಂದ ಕಿತ್ತಾಕ್ಬಿಟ್ಟಿಯಾ ಅಂತ ಕೇಳ್ತಾ ಇರ್ತಾಳೆ. ಆಗ ಝಾನ್ಸಿ, ಕಿತ್ತಾಕೋದಲ್ಲ, ಸ್ವಲ್ಪ ಮರೆಯೋಕ್ ಟ್ರೈ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ, ಅಂದ್ರೆ ಮರ್ತೆ ಬಿಡ್ತೀಯಾ, ಅಂದ್ರೆ ರಾಘುನ ನಿನ್ ಜೀವನದಿಂದ ನೀನ್ ಕಿತ್ತಾಕ್ಬಿಡ್ತೀಯಾ, ಆಗತ್ತಾ ನಿನ್ ಕೈಲಿ, ಅಲ್ಲ ಅವನ ಮರಿತೀನಿ ಅಂದ್ಮೇಲೆ ಆ ತಾಳಿ ಏನಕ್ಕೆ ಇಟ್ಕೊಂಡಿದ್ಯಾ, ಕಿತ್ತಾಕ್ಬಿಡು ಅಂತ ಚಾರು ಹೇಳ್ತಾಳೆ. ಆಗ ಝಾನ್ಸಿ, ಈ ತಾಳಿ ಏನಕ್ಕೆ ಇಟ್ಕೊಂಡಿದ್ದೀನಿ ಅಂದ್ರೆ ಇದೇ ನನ್ನ ಜೀವನದಲ್ಲಿ ಕೊನೆ ಆಸೆ, ಇನ್ ಮುಂದೆ ನನ್ನ ಜೀವನದಲ್ಲಿ ಯಾವುದೇ ಗಂಡಸು ಬರೋಕ್ಕಾಗಲ್ಲ, ಬೇರೆ ಯಾರಿಗೂ ಪ್ರವೇಶನೂ ಇಲ್ಲ,
ಇನ್ನು ರಾಘು ನನ್ನ ಜೀವನದಲ್ಲಿ ವಾಪಸ್ ಬರ್ತಾನೆ ಅನ್ನೋದು ಕನಸಿನ ಮಾತು ಅಂದ್ಮೇಲೆ ಅದ್ರ ಬಗ್ಗೆ ನಾನು ಜಾಸ್ತಿ ಯೋಚನೆ ಮಾಡೋಕ್ ಹೋಗ್ಬಾರ್ದು, ಯಾಕಂದ್ರೆ ಆಸೆ ನೆರವೇರಲ್ಲ ಅಂತ ಪಾಪ ಜಾನ್ಸಿ ಹೇಳ್ತಾ ಇರ್ತಾಳೆ. ಈ ಕಡೆ ಅನಿತಾ, ನೋ, ನಾನು ಈ ಮದುವೆ ಮಾತ್ರ ಆಗಲ್ಲ, ನನ್ಗೆ ಹುಚ್ಚಿಡಿದೆ ಅಂತ ಅನ್ಕೊಂಡಿದ್ದೀರಾ? ಇಂದೊಂದ್ ಜೊತೆ ನಾನ್ ಮದುವೆ ಮಾಡ್ಕೊಂಡು ನನ್ನ ಜೀವನನ ಹಾಳು ಮಾಡ್ಕೋಬೇಕಾ ಜೋರಾಗಿ ಹೇಳ್ತಾ ಇರ್ತಾಳೆ. ಆಗ ರಾಮಾಚಾರಿ, ಇದೇನಿದು ಅನಿತಾ ಅವ್ರೆ, ನಿನ್ನೆ ಮೊನ್ನೆ ನೋಡಿದ್ರೆ ರಾಘುನೇ ನನ್ ಗಂಡ, ಅವನ್ ಬಿಟ್ಟು ನಾನ್ ಬಾಳಲ್ಲ ಅಂತ ಹೇಳ್ತಾ ಇದ್ರಿ, ಆದ್ರೆ ಇವತ್ ನೋಡಿದ್ರೆ ಈ ತರ ಹೇಳ್ತಾ ಇದ್ದೀರಾ? ಗಂಡ ಹೆಂಡತಿ ಅಂದ್ಮೇಲೆ ಇದೆಲ್ಲ ಕಾಮನ್, ಒಬ್ರು ಕಷ್ಟ ಬಂದ್ರೆ ಇನ್ನೊಬ್ರು ಜೊತೆಗಿರ್ಬೇಕು, ಅದನ್ನ ಬಿಟ್ಟು ನೀವ್ ಹೇಗ್ ಹೇಳ್ತಾ ಇದ್ದೀರಾ? ಅಂದ್ರೆ ಇಷ್ಟ ದಿನ ನೀವ್ ಹೇಳಿದ್ದು ಸುಳ್ಳ ಅಂತ ರಾಮಾಚಾರಿ ಕೇಳ್ತಾನೆ. ಆಗ ಅನಿತಾ, ಅಲ್ಲ, ನಾನು ಇವ್ರು ಚೆನ್ನಾಗಿರುವಾಗ ಇವ್ರ ಜೊತೆ ಬಾಳ್ಬೇಕು ಅಂತ ಆಸೆ ಪಟ್ಟೆ, ಆದ್ರೆ ಇವತ್ತು ಇವ್ರ ಕೂತಲ್ಲೇ ಇವ್ರಿಗೆ ಚಾಕ್ರಿ ಮಾಡ್ಕೊಂಡಿರೋಕೆ ನನ್ಗೇನು ಹುಚ್ಚತನ ಅಲ್ಲ, ನಾನು ಸಾಕಷ್ಟು ಕನಸನ್ನ ಕಂಡಿದ್ದೀನಿ ನನ್ ಗಂಡನ ಜೊತೆ ಹಾಗಿರ್ಬೇಕು ಹೀಗಿರ್ಬೇಕು ಅಂತ, ಆದ್ರೆ ಇವಾಗ ಈ ತರ ಇರೋನ ಜೊತೆಗೆ ಬದುಕ್ಬೇಕಾ ನಾನು? ನೋಡಿದ್ರ ಕೈ ಕಾಲೇ ಇಲ್ಲ ಅಂದ್ಮೇಲೆ ನಾನ್ ಹೇಗಿರ್ಲಿ, ನಾನ್ ಹೇಗ್ ಓಡಾಡ್ಲಿ? ಅಂದ್ರೆ ಇವನ್ ಚಾಕ್ರಿ ಮಾಡ್ಕೊಂಡು ನಾನು ಇರ್ಬೇಕಾ? ನೆವರ್, ಸಾಧ್ಯನೇ ಇಲ್ಲ ಅಂತ ಹೇಳ್ತಾನೆ ಇರ್ತಾಳೆ. ಸಂಗೀತ, ಅಲ್ಲ, ನಿನ್ನೆ ಮೊನ್ನೆ ನೋಡಿದ್ರೆ ಎಂಗೇಜ್ಮೆಂಟ್ ಆಗಿದೆ ಅಂದ್ಮೇಲೆ ನಾವಿಬ್ರು ಗಂಡ ಹೆಂಡತಿ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾ ಇದ್ದೆ, ಇವಾಗ ಏನಾಯ್ತು? ಆಗು ಮದ್ವೆನಾ? ಯಾಕೆ ನಮ್ಮಣ್ಣ ನಿನ್ಗೋಸ್ಕರ ತ್ಯಾಗ ಮಾಡಿಲ್ವಾ? ನಮ್ಮಣ್ಣ ನೀನ್ ಇದೇ ಪರಿಸ್ಥಿತಿಯಲ್ಲಿ ಇದ್ದಾಗ ತಾನೆ ನಿನ್ನ ಮದುವೆ ಮಾಡ್ಕೊಳಕ್ ಒಪ್ಪಿದ್ದು ಅಂತ ಸಂಗೀತ ಕೇಳ್ತಾಳೆ. ಆಗ ಅನಿತಾ, ಅವ್ರು ಒಪ್ಕೊಂಡಿರೋದು ಅವ್ರ ತಂಗಿ ಜೀವನಕ್ಕೋಸ್ಕರ, ಅವ್ರಿಗೆ ಅನಿವಾರ್ಯತೆ ಇತ್ತು ಅದಕ್ಕೆ ಮಾಡ್ಕೊಂಡ್ರು, ಆದ್ರೆ ನನ್ಗ ಅನಿವಾರ್ಯ ಇಲ್ಲ, ನನ್ನ ಬೇಕಾಗೂ ಇಲ್ಲ ಅಂತ ಹೇಳ್ತಾ ಇರುವಾಗ ಮಂಜುಳಾ, ಅಲ್ಲಮ್ಮ ಅನಿತಾ, ನನ್ ಮಗ ಎಷ್ಟು ಒಳ್ಳೆಯವನು, ನಿನಗೋಸ್ಕರ ಅವನು ಏನೇನೆಲ್ಲ ಮಾಡಿಲ್ಲ, ಅದನ್ನೆಲ್ಲ ಬಿಟ್ಟು ನೀನು ಈಗ ಹೀಗ್ ಮಾಡಿದ್ರೆ ಹೇಗಮ್ಮ? ದಯವಿಟ್ಟು ಅರ್ಥ ಮಾಡ್ಕೊ, ಈ ಮದ್ವೆನ ಒಪ್ಕೊಂಡ್ಬಿಡು, ರಾಘುನ ನಾವು ನೋಡ್ಕೋತೀವಿ, ನಿನ್ಗೆ ಯಾವ ಬರನೂ ಹಾಕಲ್ಲ, ಅರ್ಥ ಮಾಡ್ಕೊ, ಮದ್ವೆನ ಮಾಡ್ಕೊಂಡ್ಬಿಡು ಅಂತ ಹೇಳ್ತಾ ಇರುವಾಗ, ಸಾಧ್ಯನೇ ಇಲ್ಲ, ಅದೇಗ್ ನೋಡ್ಕೊಳಕ್ ಸಾಧ್ಯ? ಇಂಥೊಂದ್ ಜೊತೆ ನಾನ್ ಹೇಗ್ ಖುಷಿಯಾಗಿರೋಕ್ ಸಾಧ್ಯ ಅಂತ ಹೇಳ್ತಾ ಇರುವಾಗ ದೊಡ್ಡಪ್ಪ, ಅಲ್ಲಮ್ಮ, ನೀನು ನಮ್ಮ ಮನೆಗ್ ಬಂದು ನಾನೇ ರಾಘು ಹೆಂಡತಿ ಅಂತ ಅಷ್ಟೆಲ್ಲ ಉಳ್ಕೊಂಡು ಅಷ್ಟೆಲ್ಲ ಟಾಸ್ಕ್ ಮಾಡಿ ನಿನ್ನೆ ನಾವು ಗೆಲ್ಸಿದ್ವಿ, ನಿನ್ಗೆಲ್ಲ ಎಷ್ಟು ಸಪೋರ್ಟ್ ಮಾಡಿದ್ವಿ ನಾವು, ಆದ್ರೆ ಇವತ್ತು ನಮ್ಮ ಹುಡುಗಂಗೆ ಈ ತರ ಆಗಿದೆ ಅಂತ ಅನ್ಕೊಂಡು ನೀನ್ ಈ ಮದ್ವೆನ ಮುರಿದ್ರೆ ಹೇಗಮ್ಮ? ದಯವಿಟ್ಟು ಅರ್ಥ ಮಾಡ್ಕೊಂಡು ಮದ್ವೆ ಮಾಡ್ಕೋ ಅಂತ ಎಲ್ರು ಹೇಳ್ತಾನೆ ಇರ್ತಾರೆ. ಆಗ ರಾಮಾಚಾರಿ, ಅಲ್ರಿ, ಏನ್ರಿ ಈ ತರ ಮಾತಾಡ್ತಾ ಇದ್ದೀರಾ? ಇಷ್ಟನಾ ಸ್ನೇಹ ಪ್ರೀತಿ ಅಂದ್ರೆ? ಒಂದ್ ಜೀವನ ಅಂದ್ರೆ ಇಷ್ಟನಾ? ಗಂಡ ಹೆಂಡತಿ ಸಂಬಂಧಕ್ಕೆ ಬೆಲೆನೇ ಇಲ್ವಾ? ಚೆನ್ನಾಗಿದ್ರೆ ಮಾತ್ರ ಹುಡುಗ ಬೇಕು, ಇಲ್ಲಾಂದ್ರೆ ಬೇಡವಾ? ಏನ್ರಿ ಇದು ಕರ್ಮ ಅಂತ ರಾಮಾಚಾರಿ ಹೇಳ್ತಾ ಇರ್ತಾನೆ. ರೀ, ಈ ಫಿಲಾಸಫಿ ಎಲ್ಲ ಮಾತಾಡೋದು ಬರೀ ಬಾಯಿ ಮಾತಲ್ಲ ಅಷ್ಟೇ, ಇದೆಲ್ಲ ಜೀವನದಲ್ಲಿ ಅಳವಡಿಸ್ಕೊಳಕ್ ಆಗಲ್ಲ, ಏನು ಮಾತಾಡದೆ ತಪ್ಪಿಗೆ ಇರಿ ಅಂತ ರಾಮಾಚಾರ್ಯನ ಬೈತಾಳೆ ಅನಿತಾ. ಈ ಕಡೆ ರಾಘು, ರೀ ಅನಿತಾ ಅವ್ರೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಹೇಗಾದ್ರೂ ಮಾಡಿ ಮದ್ವೆನ ಮಾಡ್ಕೊಳ್ಳಿ, ನಾವಿಬ್ರು ಮದ್ವೆ ಆಗೋದ್ರಿಂದ ಪಲ್ಲವಿ ಮತ್ತು ಮಿಥುನ್ ಜೀವನ ಒಳ್ಳೇದಾಗತ್ತೆ, ಅರ್ಥ ಮಾಡ್ಕೊಂಡು ತ್ಯಾಗ ಮಾಡಿ, ನಾನು ಅವತ್ ತ್ಯಾಗ ಮಾಡಿರ್ಲಿಲ್ವಾ ಅಂತ ರಾಘು ಹೇಳ್ತಾ ಇರ್ತಾನೆ. ಆಗ ಅನಿತಾ, ನಿಮ್ ಕರ್ಮ ನೀನ್ ಮಾಡಿದ್ರಿ, ನಿಮ್ ತರ ಮಾಡೋಕೆ ನಾನು ಹುಚ್ಚಿನ? ಯಾರ್ಯಾರಿಗೋಸ್ಕರ ನನ್ ಜೀವನ ಹಾಳು ಮಾಡ್ಕೊಳಕ್ಕೆ ನಾನ್ ತಯಾರಿಲ್ಲ, ಹಾಗಿದ್ಮೇಲೆ ನನ್ಗೆ ಮದ್ವೆ ಬೇಡ, ಈ ಮದ್ವೆ ನನಗ್ ಲೆಕ್ಕಕ್ಕೆ ಇಲ್ಲ ಅಂತ ಹೇಳ್ತಾ ಇರ್ತಾಳೆ. ಅಲ್ರಿ, ಅವತ್ ಅಷ್ಟೆಲ್ಲ ನನ್ನ ಮೇಲೆ ಪ್ರೀತಿ ತೋರಿಸಿದ್ರಿ, ಮನೇಲಿ ಬೇರೆ ಬಂದಿದ್ರಿ ಅಂತ ಕೇಳಿದಾಗ, ಅದು ಆ ಜಾನ್ಸಿನ ಓಡ್ಸೋಕಷ್ಟೇ, ಅವಾಗ ನಿಮ್ ಕೈ ಕಾಲೆಲ್ಲ ನೆಟ್ಗೆ ಇತ್ತಲ್ವಾ, ಅದಕ್ಕೆ ಮದ್ವೆಗೆ ಒಪ್ಕೊಂಡೆ ಅಷ್ಟೇ, ಆದ್ರೆ ಇವಾಗ ನನ್ ಕರ್ಮ ಇಲ್ಲ ಗುರು ಅಂತ ಹೇಳ್ತಾಳೆ. ಆಗ ರಾಘು, ಅಲ್ಲ, ಮತ್ತೆ ನಿಮ್ಮಣ್ಣನ ಬಗ್ಗೆ ಯೋಚನೆ ಮಾಡಲ್ವಾ ನೀವು? ಮತ್ತೆ ಪಲ್ಲವಿ ಮತ್ತೆ ಮಿಥುನ್ ಜೊತೆ ಹೇಗ್ ಬದುಕ್ಬೇಕು ಅಂತ ಕೇಳ್ತಾನೆ. ಆಗ ಅನಿತಾ, ನಾನೇನು ಹುಚ್ಚಿನ ಎಮೋಷನಲ್ ಫೂಲಾ? ಇವತ್ತೇ ಬಂದು ನಮ್ಮ ಮನೇಲಿ ಬದುಕ್ಲಿ, ನಾನೇನು ಬೇಡ ಅನ್ನಲ್ಲ ಅಂತ ಹೇಳ್ತಾ ಇರ್ತಾಳೆ. ಆಗ ಪಲ್ಲವಿ ಮತ್ತು ಮಂಜುಳನ್ಗೆ ತುಂಬಾನೇ ಖುಷಿ ಆಗುತ್ತೆ. ಮದುವೆ ಆದ್ರೆ ಆಗ್ಲಿ ಬಿಟ್ರೆ ಬಿಡ್ಲಿ, ನಾವು ಮಾತ್ರ ಅನಿತನ್ಗೆ ಸಪೋರ್ಟ್ ಮಾಡೋಣ, ಯಾಕಂದ್ರೆ ಅವಳು ನಿನ್ನ ಮನೆ ತುಂಬಿಸ್ಕೊಳ್ಳೋಕೆ ಒಪ್ಕೊಂಡಿದ್ದಾಳೆ ಅಂದ್ಮೇಲೆ ನಾವು ಅವಳಿಗೆ ಸಪೋರ್ಟ್ ಮಾಡೋಣ ಅಂತ ಅವಳ ಬಗ್ಗೆನೆ ಮಾತಾಡ್ತಾ, ಹೋಗ್ಲಿ ಬಿಡಿ ಪಾಪ, ಅನಿತಾ ಎಷ್ಟ್ ದಿನ ಅಂತ ರಾಘುನ್ ನೋಡ್ಕೊಂಡಿರ್ತಾಳೆ, ಅವನು ಈ ತರ ಆಗಿರೋದ್ಕೆ ಪಾಪ ಏನ್ ಮಾಡಕ್ಕಾಗತ್ತೆ? ಒಂದ್ ವೇಳೆ ಮದ್ವೆ ಆಗಿದ್ಮೇಲೆ ಈ ತರ ಆಗಿದ್ರೆ ಅವಳು ಅವನ್ನ ನೋಡ್ಕೋತಾ ಇರ್ಲಿಲ್ವಾ? ಪಾಪ ಇವಾಗ ಆಗಿ ಅವಳಿಗೆ ದೇವ್ರು ಒಳ್ಳೇದೇ ಮಾಡಿದಾನೆ ಬಿಡಿ, ಅವಳಿಗೆ ಫೋರ್ಸ್ ಮಾಡ್ಬೇಡಿ ಅಂತ ಮಂಜುಳಾ ಮತ್ತು ಪಲ್ಲವಿ ಹೇಳ್ತಾ ಇರ್ತಾರೆ. ಆಗ ಸಂಗೀತ, ಏನಮ್ಮ ನೀನು ಈ ತರ ಮಾತಾಡ್ತಾ ಇದೀಯಾ? ಅಣ್ಣನ್ ಜೀವನ ಹಾಳಾಗೋದ್ರೆ ನಿಂಗ್ ಪರವಾಗಿಲ್ವಾ? ಅವತ್ ನೋಡಿದ್ರೆ ಆ ತರ ಕೈ ಕಾಲ ಇಲ್ದವಳನ್ನ ಮದ್ವೆ ಮಾಡೋಕೆ ಒಪ್ಸ್ಬಿಟ್ಟೆ, ಆದ್ರೆ ಇವತ್ತು ಅವನ್ಗ ಆ ಪರಿಸ್ಥಿತಿ ಬಂದಿದೆ ಅಂತ ಈ ತರ ಮಾತಾಡ್ತಾ ಇದೀಯಾ ಅಂತ ಅಮ್ಮನ್ನ ಬೈತಾ ಇರ್ತಾಳೆ. ಸೊ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಸೊ ಎಲ್ಲರಿಗೂ ಟಾಟಾ, ಬೈ ಬೈ ಅಂಡ್ ಟೇಕ್ ಕೇರ್.